ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ. ಸಮಸ್ತ ಕರ್ನಾಟಕ ಜನತೆಗೆ LPDK ಮಾಡುವ ನಮಸ್ತೆ, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್. ಇವತ್ತು ನಾವು ಯಾವ ಕೋಟೆ ನೋಡೋಣ ಅಂತ ಬಂದಿದ್ದೀವಿ ಅಂದರೆ ಚನ್ನರಾಯನದುರ್ಗ. ಇದು ಮಧುಗಿರಿ ಬೆಟ್ಟದ ಬಳಿ ಇದೆ. ಹಿಸ್ಟ್ರಿ ಪೂರ್ತಿ ತಿಳಿಸ್ಕೊಂಡು ಕೊಡ್ತೀನಿ. ವಿಡಿಯೋ ಇಲ್ಲೇ ಸ್ಕಿಪ್ ಮಾಡಿದೆ ನೋಡಿ, ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತಾ ಬೆಟ್ಟ ಹತ್ತನ ಬನ್ನಿ. ಇದೇ ಗುರು ನೀವು ಬೆಟ್ಟ ಹತ್ತುತ್ತಾ ವೀಡಿಯೋ ಮಾಡ್ತಿದ್ದು, ನೀವು ಯಾವುದೋ ರೂಮಲ್ಲಿ ಕುಂತು ವೀಡಿಯೋ ಮಾಡ್ತಿದ್ದೇನೆ ಅಂತ ಅಂದ್ಕೊಬೋದು. ಬಟ್ ಇದು ಅದೇ ಕೋಟೆ, ನೀವು ನೋಡ್ಬೋದು. ನೋಡಿ ಕೆಳಗಡೆ ಕಾಣಿಸ್ತಿದೆ, ತೋರಿಸ್ತೀನಿ ನೋಡಿ. ಸ್ವಲ್ಪ ಹತ್ತಿದ್ದೀನಿ, ಇನ್ನೂ ಹತ್ತಬೇಕು. ಫುಲ್ಲು ಇಷ್ಟು ಪೂರ್ತಿ ತಿಳಿಸ್ಕೊಂಡ್ಬಿಡ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿ ದುರ್ಗ ಬೆಟ್ಟ ಮಾರ್ಬೋದು ಸ್ಟಾರ್ಟಿಂಗ್ ಹೋಗಿ ಈ ಥರ ಮಾಡ್ಬೋದು. ಸ್ಟಾರ್ಟಿಂಗ್ ಬೆಟ್ಟ ಹತ್ತಬೇಕು. ಏನಾದರೂ ಬೆಟ್ಟ ಹತ್ತಿದ್ರೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ, ನಿಮ್ಮ ಒಪಿನಿಯನ್ನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬೆಟ್ಟತನ ಫ್ರೆಂಡ್ಸಲ್ಲಿ ಇದರಲ್ಲಿ ಬರ್ತಿದ್ದೀನಿ. ಹಿಂದಿ ತಮಿಳು ಏನೇನೈತಲ್ರಿ ಏನು ಅಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ಗೂಗಲ್ ಹಾಕೋಣ ಹೇಳುತ್ತಿದ್ದು. ಈಗ ಎಂಟ್ರೆನ್ಸಿಗೆ ಬಂದಿದ್ದೀನಿ, ನೀವು ನೋಡ್ಬೋದು. ಅಷ್ಟೇ ಅಲ್ಲ, ಈ ಸೈಡು ಏನೋ ಬರೆದಿದ್ದಾರೆ, ಏನಂತ ಗೊತ್ತಾಗ್ತಾ ಇಲ್ಲ, ನೀವು ನೋಡ್ಬೋದು. ಹಿಂಗೆ ಇದನ್ನು ನೋಡಿಕೊಂಡು ಒಳಗಡೆ ಹೋಗೋಣ. ನಮಗೆ ಬಲರಾಷ್ಟ್ರ ಹೋಗೋಣ, ಲಿಟ್ಟಿ ಹೋಗೋಣ. ನೋಡಿ, ಇನ್ನು ಮುಂದೆ ಎಲ್ಲ ಮೆಟ್ಲುಗಳಿದ್ದಾವೆ, ನೀವು ನೋಡ್ಬೋದು. ನೋಡಿ, ಮೆಟ್ಲುಗಳು ಹೊತ್ಕೊಂಡು ಹೋಗ್ತಾ ಇದ್ದೀನಿ, ನೀವು ನೋಡ್ಬೋದು. ಅದು ಅಲ್ಲದೆ ಇಲ್ಲಿ ಒಂದು ಯಾವುದೋ ದೇವರಿನ ಮೂರ್ತಿ ಇತ್ತು ಅನಿಸುತ್ತೆ, ಅದನ್ನು ಯಾರೋ ತೆಗೆದುಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ನಂದಿ ಕೆತ್ತನೆ ಮಾಡಿದ್ದಾರೆ, ನೋಡ್ಬೋದು. ಇಲ್ಲಿ ಮುಂದೆ ಈ ಕೋಟೆ ಎಷ್ಟು ಇದೆ ಅಂದರೆ ಒಂದಿನ ಪೂರ್ತಿ ಬೇಕು ಈ ಕೋಟೆನ. ಇಲ್ಲೂ ಒಂದೇ ಒಂದು ಸಣ್ಣ ಜಾಗ ಬಿಡೋದಂಗೆ ಹೋಗಬೇಕು ಅಂದರೆ ಒಂದು ದಿನ ಫುಲ್ಲು ಟ್ರೆಕ್ಕಿಂಗ್ ಆಗುತ್ತೆ. ಬಟ್ ಇಲ್ಲಿ ಬರೋರು ಏನು ಮಾಡ್ತಾರೆ, ಬರ್ತಾರೆ, ಸುಮ್ಮನೆ ಸ್ಟ್ರೈಟಾಗಿ ಹೋಗ್ತಾರೆ, ಮೇಲ್ಗಡೆ ಎಲ್ಲ ನೋಡ್ಕೊತಾರೆ, ಬರ್ತಾರೆ. ಅದಲ್ಲ, ನನ್ನ ಒಪಿನಿಯನ್ ಪ್ರಕಾರ ಒಂದು ಸರಿ ಕೋಟೆ ಎತ್ತಿದ್ದಾದಮೇಲೆ ಕೋಟೆ ಪೂರ್ತಿ ನೋಡಬೇಕು. ಟೈಮ್ ಇಲ್ಲ ಅಂದರೆ ಬರೋಕ್ಕೆ ಹೋಗಬಾರ್ದು. ಇವತ್ತು ಪೂರ್ತಿ ನಿಮಗೆ ಕೋಟೆನ ಐಡಿಕ್ ಪ್ಲೇಸ್ ಎಲ್ಲ ತೋರಿಸ್ಕೊಂಡು ಕೊಡ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ, ಫುಲ್ ಒಳ್ಳೆ ನೋಡಿ ಅಂತ ಐಡಿಕ್ ಪ್ಲೇಸ್ನ ನೋಡೋಕ್ಕೆ ಹೋಗೋಣ ಬನ್ನಿ. ಇಲ್ಲೊಂದು ಕಲ್ಯಾಣಿ ಇದೆ, ಇಲ್ಲೊಂದು ಕಲ್ಯಾಣಿ ಇದೆ, ಕಲ್ಯಾಣಿ ಇದೆ, ನೀವು ನೋಡ್ಬೋದು. ತಿರ್ಗಿ ಆ ಸೈಡ್ ಒಂದು ಐತೆ, ಅಲ್ಲಿ ಜಾಸ್ತಿ ನೀರು ನಿಂತಿಲ್ಲ, ನೋಡ್ಕೊಂಡು ಬಂದೆ. ಈಗ ಜಾಸ್ತಿ ನೀರು ಇರೋದು ಅಂದರೆ ಇಲ್ಲಿ ಮತ್ತು ಅಲ್ಲಿ. ಮೊದಲು ಇತ್ತಿದ್ದಾವಲ್ಲ, ಇದೇನು ಅಷ್ಟೊಂದು ಆಳನೇ ಇಲ್ಲ, ಬಟ್ ಮತ್ತೆ ಇರೋದು ಹೇಳ್ಬೇಕು ಅಂದರೆ ಇವಾಗ ಯಾರು ಟ್ರೈಯೂ ಮಾಡಿಲ್ಲ ಆಳ ಎಷ್ಟಿದೆ ಅಂತ ಚೆಕ್ ಮಾಡೋಣ ಅಂತ, ಅದನ್ನು ತೋರಿಸ್ತೇನೆ. ನಾನು ಹೇಳಿದ್ದು ಕಲ್ಯಾಣಿ ನೋಡಿ, ನೀವು ನೋಡ್ಬೋದು ಎಷ್ಟು ದೊಡ್ಡ ಕಲ್ಯಾಣಿ ನೋಡಿ. ಮದಿರಾಳ ಇಲ್ಲಿವರೆಗೂ ಯಾರಿಗೂ ಗೊತ್ತೇ ಇಲ್ಲ, ಯಾರು ಇಳಿದು ಸಹ ಟ್ರೈ ಮಾಡಿಲ್ಲ. ನೀವು ನೋಡ್ಬೋದು, ಇದು ಕಲ್ಸಂದಿ ಏನೋ ಜಾಸ್ತಿ ಆಳ ಇಲ್ಲ ಅಂತ ಅಂದ್ಕೊಬೋದು, ಬಟ್ ಸೆಂಟ್ರಲ್ಲಿ ತುಂಬಾ ಆಳ ಇದೆ. ಇಲ್ಲಿ ಸೈಡಲ್ಲಿ ಕಟ್ಟೆ ಕಟ್ಟಿದ್ದಾರೆ ಬಿಡು, ಆಳ ಇರಲ್ಲ ಅಂತ ನೀವೇನ ಈಜಾಡಕ್ಕೆ ಈಗ ಈಜು ಬಂದರೆ ಓಕೆ, ಈಜು ಬರಲಿಲ್ಲ ಅಂದರೆ
ಅಪ್ಪ ಅಮ್ಮ ಗ್ಯಾರಂಟಿ ಬರ್ತಕೊಂಡಾಗುತ್ತೆ. ಸೊ ಹಂಗಾಗಿ ಎಲ್ಲ ಬೆಟ್ಟ ಹತ್ತಕ್ಕೆ ಸಿಕ್ಕಿದ್ರೆ ಬೆಟ್ಟ ಹತ್ತ ನೋಡಿ ಅಷ್ಟೇ. ಯಾವುದೇ ಕಾರಣ ಈಜಾಡಕ್ಕೆ ಮಾತ್ರ ಹೋಗಬೇಡಿ. ಅಲ್ಲಿ ಒಂದು ದೇವಸ್ಥಾನ ಕಾಣಿಸ್ತಿದ್ಯಾ, ಅದು ದೇವಸ್ಥಾನ. ಅಲ್ಲೂ ತೋರಿಸ್ತೀನಿ, ಹೋಗಿ ಅಲ್ಲಿವರೆಗೂ ಗಿಡ ನೋಡ್ತಾ ಇರಿ. ಬನ್ನಿ ಹೋಗೋಣ ದೇವಸ್ಥಾನದ ಹತ್ರ. ಕೊನೆಗೂ ಇಲ್ಲಿ ಎಲ್ಲರೂ ಅವರ್ಸ್ ಕಟ್ ಆಗು ನಮ್ಮಂಥ ಸಿಂಗಲ್ಸ್ಗೆ ತಪ್ಪಲ್ಲ, ಏನೋ ಮಾಡೋಕ್ಕಲ್ಲ. ಜಸ್ಟ್ ಕಂಟ್ರೋಲ್ ಮಾಡ್ಕೋಬೇಕು. ಸಿಂಗಲ್ಸ್ ಫೀಲ್ ಪೀಸ್ ಆಗೋಣ ಅಂತ, ಸ್ವಲ್ಪ ಮೈಂಡು ಫ್ರೆಶ್ ಆಗಲಿ ಅಂತ ಈ ಮೋಟೆಗಳಿರೋ ಜಾಗಕ್ಕೆ ಬಂದರೆ ಈ ವ್ಯವಸ್ಥೊಂದು ಕರ್ಮ ನೋಡಿ ಎಲ್ಲ ಬರೆದಿದ್ದಾರೆ. ನೀವು ನೋಡ್ಬೋದು ನೋಡಿ, ಪೂರ್ತಿ ಅದೇ ಬರೆದಿದ್ದಾರೆ. ವಿಗ್ರಹ ಐತೆ ಅಂತಲೂ ತಿಳ್ಕೊಂಡಿಲ್ಲ ಮಗು, ಇಲ್ಲೇ ಬರ್ದೋಗಿದ್ದಾರೆ ಯಾರು ಬರಲ್ಲ ಅಂತ. ನೋಡಿ ವಿಗ್ರಹ ಐತೆ, ಎಲ್ಲ ಬಂದಿದ್ದಾರೆ ನೋಡಿ. ಕೆಳಗಡೆ ವಿಗ್ರಹ, ಮೇಲ್ಗಡೆ ಹೆಸರು ಏನು ಗಣೇಶ. ಸಪೋರ್ಟ್ ಮಾಡಿಲ್ಲ ಶಾಪ್ ಎಲ್ಲರಿಗೂ ಬ್ರೇಕಪ್ ಆಗಲಿ, ನನಗೆ ಎಲ್ಲ ಸಿಗಲ್ಲ ನೋಡಿ. ಇಲ್ಲ ನೇಮ್ ಐತೆ ಓದಲ್ಲ, ಅವರು ಮೋಸ್ಟ್ಲಿ ವಿಡಿಯೋ ನೋಡ್ತಿದ್ರೆ ಬೇಜಾರು ಮಾಡ್ಕೊಂತಾರೆ. ಹೆಸರೆಲ್ಲ ಓದಲ್ಲ. ಒಟ್ಟಿಗೆ ನಾನು ಯಾವುದೋ ಬೆಟ್ಟಕ್ಕೆ ಹೋಗೋದು ಹೇಳೋದೊಂದೇ, ನೀವು ಬನ್ನಿ ನೋಡ್ಕೊಳ್ಳಿ, ಹೋಗಿ ಇಲ್ಲೆಲ್ಲ ಬರೆದು ಯುದ್ಧ ಆಗಿ ಅರ್ಧ ಹಾಳಾಗೋಗಿದ್ರೆ ನೀವು ಬರೆದು ಗೋಡೆ ಎಲ್ಲ ಕಿತ್ತೋಗುತ್ತೆ. ಮಿಸ್ಸಾಗಿ ಮಳೆ ಜೋರಾಗಿ ಬಂದರೆ ಇದೆಲ್ಲ ಕುಸಿಯುತ್ತೆ, ಇದು ಹಾಳಾಗೋಗುತ್ತೆ. ನಮ್ಮಂಥ ಟ್ರೆಕ್ಕಿಂಗ್ ಲವರ್ಸ್ಗೆ ತುಂಬ ಹಿಂಸೆ ಆಗುತ್ತೆ ಅವೆಲ್ಲ ನೋಡೋಕ್ಕೆ. ಅದು ನಮ್ಮಂಥ ಎಕ್ಸ್ಪೆಷಲಿ ಸಿಂಗಲ್ಸಿ ತುಂಬಾ ಬೇಜಾರಾಗುತ್ತೆ. ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಇಲ್ಲಿ ತೋಡಿದ್ದಾರೆ, ಮೇಲ್ಗಡೆ ವಿಗ್ರಹನೆಲ್ಲ ಹೊಡೆದಾಕಿದ್ದಾರೆ ನೋಡಿ. ಗಣೇಶ ಬ್ಯಾಚುಲರ್ ವಿಗ್ರಹನೆಲ್ಲ ಮೂರ್ತಿನೆಲ್ಲ ಎಲ್ಲ ಭಿನ್ನ ಮಾಡಿದ್ದಾರೆ, ನೀವು ನೋಡ್ಬೋದು. ಏನೂ ಮಾಡೋಕ್ಕಲ್ಲ. ಇದು ಒಂದು ಇದಕ್ಕೆ ತೋಡೋರು ಮಾಡಿದಿರೋದು ಇಲ್ಲ ಯುದ್ಧದಲ್ಲಾಗಿರೋದು ಗೊತ್ತಿಲ್ಲ. ಒಟ್ಟಿನಾಗೆ ಇದನ್ನು ನೋಡೋಕ್ಕೆ ತುಂಬಾ ಬೇಜಾರಾಗುತ್ತೆ. ನಿಮಗೆ ಚಂದ್ರದುರ್ಗದ ರೈಡಿಂಗ್ ಪ್ಲೇಸ್ನೆಲ್ಲ ತೋರಿಸ್ತೀನಿ ಅಂತ ಹೇಳಿದ್ದೀನಿ, ಪಕ್ಕ ತೋರಿಸ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರ್ರಿ. ಬನ್ನಿ ರೈಡಿಂಗ್ ಪ್ಲೇಸು ಎಲ್ಲೆಲ್ಲಿದ್ದಾವೆ ನೋಡೋಣ. ನೋಡಿ ಇದು ನೋಡಿ ಯಾವ ಥರ ಇದೆ ಅಂತ. ಇದು ಮೋಸ್ಟ್ಲಿ ಗೋಡಾನು ಇಲ್ಲ ಇಲ್ಲಿದ್ದ ಸೈನಿಕರಿಗೆ ಉಳ್ಕೊಳಕ್ಕೆ ಮಾಡಿದ್ದು ಅನಿಸುತ್ತೆ. ಬನ್ನಿ ಒಳಗಡೆ ಹೋಗೋಣ. ಇಲ್ಲೂ ಚೆನ್ನಾಗಿದೆ, ಇದು ನೀವು ನೋಡ್ಬೋದು. ನೋಡಿ ಎಷ್ಟು ಸಣ್ಣ ಅಂದರೆ ಕರೆಕ್ಟಾಗಿ ಲೈಟ್ ಇದೆ, ನೀವು ನೋಡ್ಬೋದು. ತಲೆಯಲ್ಲಿ ಟಚ್ ಆಗ್ತಿದೆ, ಇಷ್ಟೇ ಉದ್ದ ಇರೋದು. ಇನ್ನೊಂದು ಸ್ವಲ್ಪ ಮುಂದೆ ಬಂದರೆ ಒಂದು ಸ್ವಲ್ಪ ಹೈಟ್ ಇದೆ ಅಷ್ಟೇ. ಇಷ್ಟು ಉದ್ದ ಇರೋದು ಇದು. ಮೋಸ್ಟ್ಲಿ ಯಾರನ್ನಾದರೂ ಇಲ್ಲಿ ಸೈನಿಕರು ವಾಸ ಮಾಡ್ತಿರ್ತಾರೆ ಅನಿಸುತ್ತೆ. ಇದು ಅವರಿಗೋಸ್ಕರ ಇಲ್ಲ ಏನಾದರೂ ಶೇಖರಣೆ ಮಾಡೋಕ್ಕೆ ಮಾಡಿರ್ತಾರೆ ಅನಿಸುತ್ತೆ ಇದನ್ನು. ಇಷ್ಟೇ ಅಲ್ಲ, ಇನ್ನೂ ಬೇಜಾನ್ ಇದ್ರದ ಹಿಸ್ಟ್ರಿ ಇದ್ದಾವೆ, ತೋರಿಸ್ಕೊಂಡು ಕೊಡ್ತೀನಿ ಬನ್ನಿ. ಎಲ್ಲ ದೇವಸ್ಥಾನ, ಇಲ್ಲೂ ಒಂದು ದೇವಸ್ಥಾನ ಐತೆ, ನೀವು ನೋಡ್ಬೋದು. ಅಲ್ಲಿ ದೇವಸ್ಥಾನ ಕಾಣಿಸ್ತಿದೆ. ಬನ್ನಿ ಹೋಗೋಣ, ಯಾವ ದೇವಸ್ಥಾನ ನೋಡೋಣ. ನೋಡಿ ಇದೆಲ್ಲ ಹೊಯ್ಸಳರ ಶೈಲಿಯಲ್ಲೇ ಕಟ್ಟಿರೋದು, ನೀವು ನೋಡ್ಬೋದು. ಫುಲ್ಲು ಒಳಗಡೆ ಬಂದು ಇಲ್ಲಿ 2 ವಿಗ್ರಹಗಳಿವೆ. ವಿಗ್ರಹಗಳು ಒಂದು 2 ವಿಗ್ರಹಗಳು ನಮಗೆ ಕೈ ಮುಗಿಯೋ ರೀತಿ ಇದ್ದಾವೆ. ಇದು ಯಾವ ದೇವರು ಅಂತ ಸ್ಪೆಸಿಫಿಕ್ಕಾಗಿ ಗೊತ್ತಿಲ್ಲ. ಬಾಗಿಲು ಸ್ಟ್ರೈಟ್ ಐತೆ ಅಂತಂದರೆ ನೀವು ನೋಡ್ಬೋದು. ನಾನು ಬಗ್ದಂಗೆ ಬಂದರೆ ಇಷ್ಟೇ, ನನಗೆ ನಾನು ಕುತ್ಕೋಬೇಕಾಗುತ್ತೆ ನೋಡಿ. ಅದರ ಪರವಾಗಿಲ್ಲ, ಇದು ಪೂರ್ತಿ ತಲೆ ಕಟ್ಟು ಫುಲ್ಲು ಕುತ್ಕೋಬೇಕಾಗುತ್ತೆ ನೋಡಿ. ಅಷ್ಟು ಉದ್ದ ಇದೆ. ಅಷ್ಟೇ ಅಲ್ಲ, ಇಲ್ಲಿ ಇನ್ನು ಕುದುರೆ ಏನೋ ಆನೆ ಏನೋ ಐತೆ.
ಸೊಳ್ಳೆ ಗೊತ್ತಿದ್ದಾವೆ, ಮತ್ತೆ ಒಬ್ಬ ಮನುಷ್ಯ ಇದ್ದಾನೆ. ಆ ಥರ ಮಾಡಿದ್ದಾರೆ ನೋಡಿ. ಇದು ಹೊಯ್ಸಳ ಕಾಲದಲ್ಲೇ ಮಾಡಿರುವಂಥ ನೋಡಿ. ರೌಂಡಿಗೆ ಯಾವ ಥರ ಶೇಪಲ್ಲಿ ಕಟ್ಟಿದ್ದಾರೆ. ಅದು ಅಲ್ಲದೆ ಸೆಂಟ್ರಲ್ಲಿ ಬ್ಯಾಗ್ ಬರೋ ರೀತಿನೂ ಮಾಡಿದ್ದಾರೆ. ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲ. ಇಲ್ಲಿ ಯಾವುದೋ ಕಂಬನೂ ಬಿದ್ದೋಗಿದೆ, ವಿಗ್ರಹ ಎಲ್ಲ ಹೊಡೆದೋಗಿದ್ದಾವೆ, ನೀವು ನೋಡಬಹುದು ನೋಡಿ. ವಿಗ್ರಹ ಎಲ್ಲ ಹೊಡೆದೋಗಿದ್ದಾವೆ, ತಿರುಗಲ್ಲಿ ಕಲ್ಲೆಲ್ಲ ಮುರಿದು ಎಲ್ಲ ಬಿದ್ದಿದ್ದಾವೆ. ಅದೇನು ಕುಸ್ತಿರೋದು ಇಲ್ಲ ಯುದ್ಧ ಆದಾಗ ಎಲ್ಲ ಮುರಿದೋ ಇರೋದು ಗೊತ್ತಿಲ್ಲ ನೋಡಿ. ಇಲ್ಲಿ ಯಾವುದೋ ದೇವರಿಂದು ಆಚೆ ಇರೋದು ಇಲ್ಲ ಒಳಗಿರೋದು ಗೊತ್ತಿಲ್ಲ ನೋಡಿ. ಎಲ್ಲ ಒಳ್ಳೊಳ್ಳೆ ಡಿಸೈನಲ್ಲಿ ಕೆತ್ತನೆ ಮಾಡಿದ್ದಾರೆ ಆಗಿನ ಕಾಲದಲ್ಲಿ. ಹೇಳಿದ್ನಲ್ಲ ಐಡಿ ಪ್ಲೇಸಸ್ಸು ತೋರಿಸ್ತೀನಿ ಅಂತ, ಬನ್ನಿ ಹೋಗೋಣ ಅಲ್ಲಿಗೆ. ನಾನು ಯಾಕೆ ಗೊತ್ತಾ ಐಡಿ ಪ್ಲೇಸ್ ಅಂತ ಹೇಳಿದ್ದು, ಇವಾಗ ತೋರಿಸ್ತೀನಿ ಬನ್ನಿ. ಎಷ್ಟು ಉದ್ದ ಇದೆ ಅಂತ ಅಂದರೆ ಇದು ನೋಡಿ, ಸುಮಾರು ಒಂದು 20 ಅಡಿನಾದರೂ ಉದ್ದ ಇದೆ. 25-30 ಅಡಿ ಇರ್ಬೋದು ಅನಿಸ್ತಾ. ಇನ್ನೊಂದು ವಿಶೇಷ ಏನು ಅಂದರೆ ಇಲ್ಲಿ ಇಳಿಯೋಕ್ಕೆ ಕಲ್ಲುಗಳು ನೋಡಿ. ಇಳಿಯೋಕ್ಕೆ ಇಲ್ಲೊಂದು ಕಲ್ಲಿದ್ರೆ ಅಲ್ಲೊಂದು ಕಲ್ಲಿದೆ, ತಿರ್ಗಾ ಅಲ್ಲೊಂದು ಕಲ್ಲಿದೆ ಅಲ್ಲೊಂದು ಕಲ್ಲಿದೆ ನೋಡ್ಬೋದು ನೀವು. ಬಟ್ ಇಳಿದ್ರೆ ಹತ್ತೋಕೆ ಆಗಲ್ಲ, ಅಷ್ಟು ಉದ್ದ ಇದೆ. ಅದಕ್ಕೆ ಇಲ್ಲೆಲ್ಲೂ ಯಾರು ನಿಧಿ ತೋಡಿಲ್ಲ ನೋಡ್ಬೋದು. ಎಲ್ಲೂ ಒಂದೇ ಒಂದು ಗುಂಡಿಗಳು ಇಲ್ಲ ನೋಡಿ. ಇಲ್ಲೂ ಒಂದೇ ಒಂದು ಗುಂಡಿಗಳು ಇಲ್ಲ, ಯಾಕಂದರೆ ಇಲ್ಲಿ ಇಳಿದ್ರೆ ಹತ್ತಕ್ಕಾಗಲ್ಲ ಅಂತ ಯಾರು ಇಲ್ಲಿ ಇಳಿದು ಇಲ್ಲ, ನಿಧಿ ತೋಡೋಕ್ಕೆ ಟ್ರೈಯೂ ಮಾಡಿಲ್ಲ, ನೀವು ನೋಡ್ಬೋದು. ಅದಕ್ಕೆ ಪ್ಲೇಸು ಇಷ್ಟು ಐಡಿಕ್ಕಾಗಿದೆ ನೋಡಿ. ನಾನು ಮಾತಾಡ್ತಿರೋದು ನನಗೆ ಕೇಳಿಸ್ತಿದೆ, ಅಷ್ಟು ಎಕೋ ಆಗ್ತಾ ಇದ್ದೀನಿ. ಯಾಕಂದರೆ ಅಷ್ಟು ಫುಲ್ಲು ಸೈಲೆಂಟ್ ಇಲ್ಲಿ ನೋಡಿ. ಅಲ್ಲಿಂದ ಇಳಿದೆ, ಇನ್ನೊಂದು ಇದರ ಪಕ್ಕದಲ್ಲೇ ಇನ್ನೊಂದು ಇದೆ, ನೀವು ನೋಡ್ಬೋದು ನೋಡಿ. ಇಲ್ಲೇ ಇದೆ ಇದು ಅಷ್ಟೇ, ಅದರ ಥರನೇ ಸೇಮ್ ಐತೆ. ಇಲ್ಲಿ ಹತ್ತೋಕೆ ಒಂದು ಏನೂ ಕೆಳಗಡೆ ಇಲ್ಲ, ಹತ್ತೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಲ್ಲಿ ಏನಿದೆಯೋ ಇಲ್ಲೂ ಅದೇ ಇದೆ, ಸೀಟು ಸೇಮ್ ಇದೆ. ಇನ್ನು ಮುಂದೆ ಹೋಗೋಣ ಬನ್ನಿ. ಅಂದಾಗೆ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಯ ದ ಲೆಜೆಂಡ್ ಆದಂತಹ ವಿಷ್ಣುದಾದಾರ್ ಅವರ ಬಂಗಾರ ಜಿಂಕೆ ಮೂವಿ ಇಲ್ಲೇ ಶೂಟ್ ಆಗಿರೋದಂತೆ. ಅಂದರೆ ಇದೇ ಬೆಟ್ಟದಲ್ಲಿ, ನನ್ನ ಪ್ರಕಾರ ಅದೇ ಲೊಕೇಶನಲ್ಲಿ ಶೂಟ್ ಆಗಿದೆ ಅನಿಸುತ್ತೆ. ಆ ಕೋಟೆಯ ಗುಹೆ ಎಲ್ಲ ಬನ್ನಿ ಅಲ್ಲಿ ನೋಡೋಣ. ಅಲ್ಲಿಗೆ ಹೋಗ್ಬಿಟ್ಟು ಫುಲ್ಲು ಎಕ್ಸ್ಪ್ಲೋರ್ ಮಾಡೋಣ. ಲೆಟ್ಸ್ ಗೋ. ಬನ್ನಿ ಹೋಗೋಣ. ಅಲ್ಲಿ ಇದೇನಾದರೂ ಇದೆಯಾ ಅಥವಾ ಮಾಡೋಣ ಇಲ್ಲ, ನೋಡೋಣ ಇವತ್ತು. ಅಲ್ಲಿ ಏನಾದರೂ ಗುಹೆ ಇದ್ರೆ ಒಳಗಡೆ ನೋಡ್ಕೊಂಡು ಬರೋಣ. ಇಲ್ಲಾಂದರೆ ಏನೋ ಮಾಡೋಕ್ಕಲ್ಲ, ಇಲ್ಲಿ ಅಣ್ಣ ಹೋಗೋಣ. ಎಷ್ಟಾರು ಪರವಾಗಿಲ್ಲ, ಮಾಡ್ಬೇಕಷ್ಟೇ. ಕಷ್ಟ ಆದರೂ ಪರವಾಗಿಲ್ಲ. ಇನ್ನು ಅಲಗನ ಹೋಗಬೇಕು, ಅರ್ಧ ಬಂದಿದ್ದೀವಿ ಲೊಕೇಶನ್ಗೆ. ಇನ್ನು ಅರ್ಧ ಹೋಗಬೇಕು. ಇಲ್ಲೆಲ್ಲ ಹತ್ತಿ ಅದು ಹೆಂಗೆ ಶೂಟ್ ಮಾಡಿದ್ರು ಗೊತ್ತಿಲ್ಲ. ನಮ್ಮ ವಿಷ್ಣುದಾದಾಗೆ ಹೆಡ್ಸ್ ಆಫ್, ಯಾಕಂದರೆ ಆ ವಯಸ್ಸಿನಲ್ಲೂ ಅಲಗನ ಹತ್ತಿ ಮಾಡಿದಾರಲ್ಲ, ಅದಕ್ಕೆ ಖುಷಿ ಪಡಬೇಕು ಅಂತ. ಲೆಜೆಂಡ್ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಇದ್ದರು ಅಂತ ಹೇಳೋಕ್ಕೆ ಇನ್ನಂತೂ ತುಂಬಾ ಖುಷಿ ಆಗುತ್ತೆ.
ಸಾಂಗು ಮತ್ತು ಮೂವಿದು ಒಂದು ಸ್ವಲ್ಪ ಸೀನ್ಸ್ ಎಲ್ಲ ಇಲ್ಲೇ ಶೂಟ್ ಮಾಡಿರೋದಂತೆ. ಬನ್ನಿ ನೋಡೋಣ ಅಲ್ಲಿ ಏನಾದರೂ ಇದೇ ಥರ ಏನಾದರೂ ಇದೆಯಾ ಅಂತ. ಏನು ಸ್ವಲ್ಪ ಭಯ ಏನು ಅಂದರೆ ಹಾವು ಚೇಳು ಆಯ್ತೈತೆ. ಇಲ್ಲೇನೋ ಈ ಥರಗೆ ಕಳ್ಳಿ ಹಾವು ಬರಲ್ಲ ಇಲ್ಲಿ ಈ ಬಿಸಿಲಿಗೆ. ಬನ್ನಿ ಪರವಾಗಿಲ್ಲ ಹೋಗೋಣ. ಮುಳ್ಮುಳ್ ತರವಲ್ಲ ಇವೆಲ್ಲ. ವಾ ಇನ್ನೇನು ಹತ್ರಕ್ಕೆ ಬಂದಿದ್ದೀನಿ. ಬನ್ನಿ ಹೋಗೋಣ. ಹೆಂಗೋ ಇಲ್ಲಿ ಒಂದು ಸ್ವಲ್ಪ ಹಸಿವು ಸ್ವಲ್ಪ ಹೆಲ್ಪಿಗೆ ಇಟ್ಕೊಳ್ಳೋಕ್ಕೆ ಹಿಂಸೆ ಆಗ್ತಿದೆ. ನೋ ಪ್ರಾಬ್ಲಮ್. ಅದಕ್ಕೆ ಈ ಸೀಸನಾಗ ಮಾಡೋದು ಬಿಡೋದು. ಒಂದೊಂದು ಹುಲ್ಕಡ್ಡಿನೂ ಹೆಲ್ಪ್ ಆಗುತ್ತೆ ಅಂತ ಇರಲಿ, ಅದಕ್ಕೆ ಹೇಳಿರೋದು. ಎಲ್ಲ ಒಟ್ಟಿಗೆ ಇಟ್ಕೊಂಡು ಹೇಳಿದ್ರೆ ಒಂದು ಗಿಡಗಳನ್ನ ಒಟ್ಟಿಗೆ ಇಟ್ಕೊಂಡು ಹೇಳಿದ್ರೆ ಒಟ್ಟಿಗೆ ಶಕ್ತಿ ಒಂದೇ ಸರಿ ಪ್ರೆಷರ್ ಹಾಕೊಂಡಿದ್ರೆ ಅದಕ್ಕೇನೂ ಆಗಲ್ಲ. ಸೊ ಸಿವಿಕ್ಸ್ ಎಲ್ಲ ಯೋಚನೆ ಮಾಡಿ ಹಾಕೊಂಡು ಇದು ಮಾಡಬೇಕು. ಕೊನೆಗೂ ಹತ್ತಕ್ಕೆ ಬಂದೆ. ನೀವು ನೋಡ್ಬೋದು ಅಲ್ಲಿ ಕಾಣಿಸ್ತಿದೆ. ಸೇಮ್ ಆ ಮೂವಿಲಿ ಯಾವ ಥರ ಶೂಟಿಂಗ್ ಆಗಿತ್ತು ಅದು ಅದೇ ಥರ ಇದೆ. ಅದನ್ನು ನೋಡಿಕೊಂಡೆ ನಾನು ಇಲ್ಲಿಗೆ ಬಂದೆ, ಇಲ್ಲಿಗನ ಬಂದಿತ್ತು. ಬನ್ನಿ ಅಲ್ಲಿ ಗುಹೆ ಏನಾದರೂ ಇದೆಯಾ ನೋಡೋಣ. ಬನ್ನಿ ನೋಡುವ ಗುಹೆ ಏನಾದರೂ ಇದೆಯಾ ಅಂತ. ಇದ್ರೆ ಒಳಗಡೆ ಹೋಗೋಣ, ನಮಗೂ ಏನಾದರೂ ಸಿಗುತ್ತೆ. ಆ ಮೂವಿ ತೋರಿಸ್ತೀನಿ ಎಲ್ಲ ಸಿಕ್ಕರೆ ಜೈ. ನೋಡೋಣ, ಹತ್ರ ಬಂದಿದ್ದೀನಿ. ಬನ್ನಿ ನೋಡುವ. ಮುಂದೆ ನೀವು ನೋಡ್ಬೋದು, ಇದೇ ಆ ಮರ. ಅಲ್ಲೊಂದು ಸಣ್ಣ ಗುಹೆ ಕಾಣಿಸ್ತಿತ್ತಲ್ಲ ನಿಮಗೆ ರಾಮೂಲಿ, ಅದು ಇದೇ ಗುಹೆ ಅನಿಸುತ್ತೆ ನನ್ನ ಪ್ರಕಾರ. ಯಾಕಂತ ಹೇಳ್ತೀನಿ, ವೇಟ್ ಮಾಡಿ. ಆಮೇಲೆ ಸ್ಲಿಪ್ಪರ್ ಅಲ್ಲಿರ್ತೀನಿ, ವೇಟ್ ಮಾಡಿ. ನೋಡಿ, ಇದೇ ಥರನೇ ಆ ಮೂವಿಲು ಕಾಣಿಸುತ್ತೆ. ನೀವು ನೋಡಿಲ್ಲ ಅಂದರೆ ಹೋಗಿ ಇನ್ನೊಂದ್ಸರಿ ನೋಡ್ಕೊಂಬನ್ನಿ. ಅಕಸ್ಮಾತ್ ಮರ್ತೋಗಿದ್ರು ಹೋಗಿ ಇನ್ನೊಂದ್ಸರಿ ನೋಡ್ಕೊಂಬಂದು ಈ ವಿಡಿಯೋ ಪೂರ್ತಿ ನೋಡಿ. ನೋಡಿದ್ರಲ್ಲ ಹೇಗಿತ್ತು. ಅಲ್ಲಿ ಫುಲ್ಲು ದೋಸೆ ನೋಡಿ ಗುಹೆ ಸಿಗುತ್ತೆ, ಅಲ್ಲೇನಾದ್ರೂ ನೋಡಿ ಸಿಗುತ್ತೆ. ಬಟ್ ಗುಹೆನೇ ಇಲ್ಲ. ನನಗೂ ಅಂದ್ಕೊಂಡೆ ಅಲ್ಲಿ ಗುಹೆ ಇರಲ್ಲ ಅಂತ. ಬಟ್ ಅಲ್ಲಿ ನಾನು ಏನು ಅಂದ್ಕೊಂಡು ಹೋದ್ನೋ ಅದೇ ಆಯಿತು. ಪರವಾಗಿಲ್ಲ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಲ್ಲಿ ಗುಹೆ ಇಲ್ಲ ಅಂತ. ಯಾಕಂದರೆ ಅಷ್ಟೊಂದು ರಿಸ್ಕ್ ತಗೊಂಡು ಮಾಡೋರೆ ಅಂತ ನನಗೊಂದು ಎಕ್ಸೈಟ್ಮೆಂಟ್ ಇತ್ತು. ಅಲ್ಲಿ ಏನಾದರೂ ಗುಹೆ ಇದೆಯಾ, ಅದು ರಿಯಲಿಸ್ಟಿಕ್ಕಾಗಿ ಮಾಡಿರೋದಾ ಇಲ್ಲ ಅವರು ಓನಾಗಿ ಕ್ರಿಯೇಟ್ ಮಾಡಿರೋದು ಅಂತ ಗೊತ್ತಿರಲಿಲ್ಲ. ಸೊ ನನಗೆ ಕ್ಲಾರಿಟಿ ಬೇಕಿತ್ತು. ಹಂಗಾಗಿ ಹೋದೆ, ಅಲ್ಲಿ ಯಾವುದೇ ಥರ ಗುಹೆ ಇಲ್ಲ. ಸುಮ್ಮನೆ ಅದೊಂದು ಗುಹೆ ಥರ ಇತ್ತಲ್ಲ, ಅದನ್ನು ಇವರು ಯೂಸ್ ಮಾಡಿದ್ದಾರೆ ಅಷ್ಟೇ. ಇಲ್ಲಿ ಮೊದಲು ಕೋಟೆಯನ್ನು ಮಧುಗಿರಿ ಪಾಳ್ಯಗಾರ 17ನೇ ಶತಮಾನದಲ್ಲಿ ಕಟ್ಟಿಸ್ತಾರೆ. ಸ್ವಲ್ಪ ಇದಕ್ಕೆ ಮೊದಲು ಪ್ರಸನ್ನಗಿರಿ ಅಂತ ಹೆಸರು ಇಟ್ಟಿರ್ತಾರೆ. ಸ್ವಲ್ಪ ವರ್ಷಗಳ ನಂತರ ಅವರ ಮಗನಾದಂತಹ ಚನ್ನಪ್ಪ ಗೌಡ ಅತಿ ಚಿಕ್ಕ ವಯಸ್ಸಿನಲ್ಲೇ ಅನಾರೋಗ್ಯದಿಂದ ತೀರ್ಕೊತಾರೆ.
ಸೊ ಅವನ ಮಗನ ನೆನಪಿಗಾಗಿ ಪ್ರಸನ್ನಗಿರಿ ಇದ್ದದ್ದನ್ನು ಚನ್ನರಾಯನ ದುರ್ಗ ಅಂತ ಬದಲಾಯಿಸ್ತಾರೆ. ಅದಾದ ಮೇಲೆ ಅವರು ಚೆನ್ನಾಗಿ ಆಳ್ವಿಕೆ ಮಾಡ್ತಾರೆ, ಚನ್ನಪ್ಪ ಗೌಡರು ಅವ್ರ ಮಕ್ಕಳು ಚೆನ್ನಾಗಿ ಆಳ್ವಿಕೆ ಮಾಡ್ತಾರೆ. ತದನಂತರ ಅವರ ಮೊಮ್ಮಕ್ಕಳು ರಾಮಪ್ಪ ಗೌಡ ಮತ್ತು ತಿಮ್ಮಪ್ಪ ಗೌಡರು ಜಗಳ ಆಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಏನು ಜಗಳ ಅಂದರೆ, ಈ ಚಿನ್ನದುರ್ಗ ನನಗೆ ಬೇಕು, ಈ ಮಧುಗಿರಿ ಕೋಟೆ ನನಗೆ ಬೇಕು ಅಂತ ಪೂರ್ತಿ ಜಗಳಾಡೋಕ್ಕೆ ಆಟ ಮಾಡ್ತಾರೆ. ಅಂದರೆ ಕೌಟುಂಬಿಕ ಕಲಹ, ಅಂದರೆ ಕುಟುಂಬದಲ್ಲೇ ಜಗಳ ಶುರುವಾಗುತ್ತೆ. ಆಗ ಅವರು ಚನ್ನಪ್ಪ ಗೌಡರು ಮಗ ಏನು ಮಾಡ್ತಾರೆ, ಅವರು ನಮ್ಮ ಮೈಸೂರು ಮಹಾರಾಜರಾದಂತಹ ಚಿಕ್ಕದೇವರಾಯ ಒಡೆಯರ್ ಹತ್ರ ಹೋಗಿ ಈಗೀಗಾಗಿದೆ, ನೀವು ಬಂದು ಈ ಜಗಳವನ್ನು ಬಗೆಹರಿಸ್ಬೇಕು ಅಂತ ಹೇಳ್ತಾರೆ. ಅದಾದಮೇಲೆ ಅವರು ಇಲ್ಲಿಗೆ ಬರ್ತಾರೆ. ನಮ್ಮ ಮೈಸೂರು ರಾಜರು ಈ ಬೃಹತ್ತಾದ ಸಾಮ್ರಾಜ್ಯವನ್ನೆಲ್ಲ ನೋಡಿ ಈ ಕೋಟೆ ನನಗೆ ಬೇಕು, ಈ ಸಾಮ್ರಾಜ್ಯ ನನಗೆ ಬೇಕು ಅಂತ ಹೇಳ್ತಾರೆ. ಯಾಗ ಇವರು ನಾವು ಬಿಡ್ಕೊಂಡು ಕೊಡಲ್ಲ, ನಿಮ್ಮನ್ನು ನಾವು ಸಂಧಾನ ಮಾಡಿ ಅಂತ ಕರ್ಕೊಂಬಂದಿರೋದು ಅಂತ ಅವರು ಹೇಳ್ತಾರೆ. ಆಗ ಅವರು ಇಲ್ಲೇ ಬಂದು ಕೆಳಗಡೆ ಎಲ್ಲ ಟೆಂಟ್ ಹಾಕ್ತಾರೆ, ಅಂದರೆ ಇಲ್ಲೇ ಇರ್ತಾರೆ ಯುದ್ಧ ಮಾಡ್ತಾರೆ. ಆಗ ಎಲ್ಲರನ್ನೂ ಈ ಮಧುಗಿರಿಯ ಪಾಳೆಗಾರ ವಂಶವನ್ನೆಲ್ಲ ಅವರು ಜೈಲಿಗೆ ಹಾಕಿ ಈ ಕೋಟೆಯನ್ನು ಮತ್ತು ಅವರ ಸಾಮ್ರಾಜ್ಯ ಎಷ್ಟಿತ್ತು ಅಷ್ಟು ಸಾಮ್ರಾಜ್ಯವನ್ನೆಲ್ಲ ಮೈಸೂರು ಸಂಸ್ಥಾನಕ್ಕೆ ಸೇರಿಸ್ಕೊತಾರೆ. ಅಷ್ಟೇ ಅಲ್ಲ, ಈ ಕೋಟೆ ಮರಾಠರ ದಾಳಿಗೂ ಒಳಪಟ್ಟಿದೆ. ಇನ್ನು ಮುಂದೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ಟೋರಿ, ಇಲ್ಲಿ ಹೇಳಲ್ಲ, ಇನ್ನು ಮೇಲ್ಗಡೆ ಹೋಗಿ ಹೇಳ್ತೀನಿ. ಅಲ್ಲಿವರೆಗೂ ಫುಲ್ಲು ವಿಡಿಯೋ ನೋಡಿ. ಅಷ್ಟೇ ಅಲ್ಲ, ಈ ಕೋಟೆ ಒಳಗಡೆನೆ ಆಗಿನ ಕಾಲದಲ್ಲಿ ಒಂದು ಊರಿತ್ತಂತೆ. ಯಾಕಂದರೆ ಇಲ್ಲಿದ್ದ ಸೈನಿಕರು ವಾಸ ಮಾಡೋಕ್ಕೆ ಅಂತಲೇ ಇಲ್ಲಿ ಈ ಕೋಟೆ ಒಳಗಡೆನೆ ಒಂದು ಊರನ್ನು ಸೃಷ್ಟಿ ಮಾಡಿರ್ತಾರೆ. ನೀವು ನೋಡ್ಬೋದು, ಎಲ್ಲ ಮನೆ ಥರನೇ ಶೇಪ್ಗಳಿದ್ದಾವೆ. ಇಲ್ಲೊಂದು ಊರು ಇತ್ತು. ಯಾವಾಗ ಈ ಕೋಟೆ ಮೈಸೂರು ಸಂಸ್ಥಾನಕ್ಕೆ ಸೇರ್ತೋ ಆವಾಗ ಈ ಕೋಟೆ ಇಲ್ಲಿದ್ದ ಮನೆಗಳೆಲ್ಲ ಖಾಲಿ ಆಗ್ತವೆ. ಹೇಗೆ ಅಂದರೆ, ಮೈಸೂರು ರಾಜರು ಬಂದು ಕೆಳಗಡೆ ಅವರ ಟೆಂಟ್ ಹಾಕ್ದಾಗ ಅವರು ಇಲ್ಲಿದ್ದ ದವಸ ಧಾನ್ಯಗಳೆಲ್ಲ ಖಾಲಿ ಆಗ್ತಾ ಬಂದಾಗ ಈ ಕೋಟೆ ಮೈಸೂರು ಸಂಸ್ಥಾನಕ್ಕೆ ಸೇರ್ಕೊಳ್ಳುತ್ತೆ. ನೋಡಿ, ಇಲ್ಲೂ ಯಾವುದೋ ಒಂದು ಕಟ್ಟಡ ಇತ್ತು ಅನಿಸುತ್ತೆ, ಬಟ್ ದಾಳಿ ಆಗ್ದಾಗ ಎಲ್ಲ ಫುಲ್ಲು ಹೋಗಿದೆ. ನೀವು ನೋಡ್ಬೋದು, ಅಲ್ಲಿರೋದು ಮಧುಗಿರಿಯ ಕೋಟೆ. ಮೊನ್ನೆ ಮಧುಗಿರಿ ವಿಡಿಯೋ ಮಾಡಿದಾಗ ಹೇಳಿದ್ದೆ, ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಒಂದು ರಹಸ್ಯ ಮಾರ್ಗ ಐತೆ ಅಂತ. ಬಟ್ ಇಲ್ಲಿಂದ ಹೋಗಿ ಇದೆ, ಬಟ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಮೊನ್ನೆ ನನ್ನ ಒಪಿನಿಯನು ಹೇಳಿದ್ದೆ ಅಲ್ಲೈತೆ ಅಂತ, ಬಟ್ ಇವಾಗ ಎಲ್ಲಿದೆಯೋ ಅದು ಗೊತ್ತಿಲ್ಲ. ಎಲ್ಲದು ದಾರಿ ಇದೆ, ಹೋಗಿ ನೋಡ್ಕೊಂಡು ಬರೋಣ. ದೂರ ಮಾಡೋದ ನೋಡಿ, ಎಲ್ಲ ನಿಧಿ ಸಿಗುತ್ತೆ ಅಂತ ಸುಳೆ ಎಲ್ಲ ತೋಡ ಹಾಳು ಮಾಡಿಕ್ಕವ್ರಿ. ಅದು ನೋಡಿ ಯಾವ ಥರ ದಾರಿ ಮಾಡ್ಕೊಂಡಿದ್ದಾರೆ ಅಂದರೆ, ಗೊತ್ತೇ ಆಗಲ್ಲ ಇಲ್ಲಿ ಒಂದು ದಾರಿ ಇದೆ, ಹಿಂಗೂ ಹೋಗ್ಬೋದು ಅಂತ ಆ ಥರ ದಾರಿ ಮಾಡ್ಕೊಂಡಿದ್ದಾರೆ ಇಲ್ಲಿ. ಅಪ್ಪ, ನಾನಂತೂ ನೋಡಿ ಇನ್ಯಾವ ದಾರಿ ನಾನೇ ನೋಡಿಲ್ವಲ್ಲ ಅಂತ ನೋಡ್ತಾ ಇದ್ದೀನಿ. ನೋಡಿದ್ರೆ ಫುಲ್ ಅಗ್ದು ಬಿಟ್ಟಾರೆ ಅದರಡೆ. ಮಿಸ್ ಆಗೇನ ಅದು ಅವ್ರು ಎಗಿಬೇಕಾದ್ರು, ಇಲ್ಲ ಯಾರಾದ್ರಲ್ಲಿ ಏನೋ ಐತೆ ಹೋಗಿಬಿಟ್ಟು ನೋಡೋಣ ಅಂತ ಮಿಸ್ ಆಗಿ ಹೋದ್ರೆ ಅವಾಗ ಏನಾದ್ರು ಕುಸ್ಬಿದ್ರೆ ಏನೂ ಮಾಡೋಕ್ಕಾಗಲ್ಲ. ಅವಾಗ ಯಾರಾದ್ರೂ ನೋಡಿ ಇಲ್ಲಿ ಎಲ್ಲ ಹೇಗಿದೆ ಅಂತ ನೋಡಿ. ಫುಲ್ಲು ಲಾಸ್ಟಿಗೆ ಬಂದು ನಿಂತಿದ್ದೀನಿ ನಾನು. ನೋಡ್ಬೋದು, ಹಿಂಗೆ ಹೋಗೋದ್ರೆ ಹೋಗುತ್ತೆ ಆಗಲ್ಲ, ಯಾಕಂದರೆ ಫುಲ್ಲು ಬರುತ್ತೆ ಇಲ್ಲ. ಹಂಗಾಗಿ ಸುಮ್ಮನೆ ಸ್ಲಿಪ್ ಆದರೆ ನಮ್ಮ ಬಾಡಿಲಿ ಏನೂ ಸಿಗಲ್ಲ ಅಂಥ ಜಾಗಕ್ಕೆ ಬಂದು ನಿಂತಿದ್ದೀನಿ. ಬಟ್ ಇಲ್ಲಿಗೆ ಹೆಂಗೆ ಬರೋದು ಅಂತ ಹೇಳಲ್ಲ ನಾನಂತೂ.
ಬಟ್ ನಾನು ಬಂದಿದ್ದೀನಿ. ನಿಮಗಂತೂ ಹೇಳಲ್ಲ ನಾನು, ಯಾಕೆಂದರೆ ಇಲ್ಲಿ ಯಾರು ನೋಡ್ಕೊಳ್ಳೋರು ಇಲ್ಲ. ಬೇರೆ ಬೆಟ್ಟದಲ್ಲಾದರೆ ಯಾರಾದರೂ ಒಬ್ರು ಇರ್ತಾರೆ, ಪೊಲೀಸು ಯಾರಾದರೂ ನಮ್ಮ ಡೀಟೇಲ್ಸ್ ಎಲ್ಲ ತಗೊಂಡು ಬೆಟ್ಟ ಹತ್ತಕ್ಕೆ ಬಿಡ್ತಾರೆ. ಇಲ್ಲಿ ಈಗ ತಕ್ಷಣಕ್ಕೆ ಯಾರೂ ಇಲ್ಲ. ಸೊ ಹಂಗಾಗಿ ನಾನು ಈ ಪ್ಲೇಸ್ ಯಾವುದು ಅಂತ ಹೇಳಲ್ಲ. ಯಾಕೆ ಅಂತ ಅದನ್ನು ಬಿಡಿಸಿ ಹೇಳಬಾರ್ದು, ಹೇಳಲ್ಲ. ನೀವೊಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಕೊನೆಗೂ ಇಲ್ಲ ಹೊರಗಡೆ ಬಂದೇ ಬಿಟ್ವಿ. ಏನು ಅಂದರೆ ಇಲ್ಲಿ ನಾನೊಬ್ಬನೇ ಈ ಬೆಟ್ಟದಾಗ ಈಗ ಇರೋದು ಅಂದರೆ ನಾನೊಬ್ಬನೇ. ಏನಾದರೂ ಕಿರಿಸ್ಕೊಂಡ್ರಲ್ಲ, ನಾನು ಏನೇ ಮಾಡಿದ್ರು ಒಬ್ಬರು ಬರಲ್ಲ. ಯಾಕಂದರೆ ಇಲ್ಲಿರೋದು ನಾನೊಬ್ಬನೇ, ಲಾಸ್ಟಲ್ಲಿ ಎತ್ತುತ್ತಿರೋದು ನಾನೇ. ಇಲ್ಲೂ ಏನಿದೆ ಬಂದಿದ್ದೀನಿ ನೋಡಿ, ಇಲ್ಲೂ ಮೇಲ್ಗಡೆ ಬಂದಿದ್ದೀನಿ. ನೀವು ನೋಡ್ತಾ ಇದ್ದೀರಾ ನೋಡಿ. ಮಧುಗಿರಿ ಪಾಳೆಗಾರ ಸಾಮ್ರಾಜ್ಯ ಎಲ್ಲ ಯಾವಾಗ ಮೈಸೂರು ಸಂಸ್ಥಾನಕ್ಕೆ ಸೇರುತ್ತೆ, ಆಗ ಈ ಕೋಟೆಯು ಕೂಡ ಮೈಸೂರು ಸಂಸ್ಥಾನಕ್ಕೆ ಸೇರುತ್ತೆ. ಸ್ವಲ್ಪ ವರ್ಷಗಳ ಕಾಲ ಮೈಸೂರು ಸಂಸ್ಥಾನಕ್ಕೆ ಸ್ವಲ್ಪ ವರ್ಷಗಳ ಕಾಲ ಇದು ಮೈಸೂರು ಸಂಸ್ಥಾನದ ಅಡಿಯಲ್ಲಿ ಇರುತ್ತೆ. ಯಾವಾಗ ಮೈಸೂರು ಸಂಸ್ಥಾನ ಟಿಪ್ಪು ಸುಲ್ತಾನ್ ಮತ್ತು ಹೈದರಾಲಿ ಕೈಗೆ ಹೋಗುತ್ತೋ ಇದು ಆಗ ಅವರ ವಶಕ್ಕೆ ಹೋಗುತ್ತೆ. ಈಗ ತದನಂತರ ಈ ಕೋಟೆ ಯಾವಾಗ ಟಿಪ್ಪು ಸುಲ್ತಾನ್ ಅವರ ವಶಕ್ಕೆ ಹೋಗುತ್ತೋ ಆಗ ಇಲ್ಲಿ ಶಸ್ತ್ರಾಸ್ತ್ರಗಳಕ್ಕೆ ಬಳಕೆಯಾಗುವಂತಹ ಸ್ವಲ್ಪ ವಸ್ತುಗಳನ್ನು ಎಲ್ಲ ಇಲ್ಲಿ ತಯಾರು ಮಾಡಿ ಇಲ್ಲೇ ಸಂಗ್ರಹಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಇದು ಮೇಯ್ನು ಬ್ರ್ಯಾಂಚ್ ಆಗಿರುತ್ತೆ. ಅವರ ಶಸ್ತ್ರಾಸ್ತ್ರಗಳ ಜೋಡಣೆ ಮತ್ತು ಎಲ್ಲದಕ್ಕೂ ಇದೆ ಮೇನಾಗಿರುತ್ತೆ. ಆಗ ಇದಕ್ಕೆ ಅವರು ಚಂದ್ರಾಯ ದುರ್ಗ ಅಂತ ಹೆಸರಿಡ್ತಾರೆ. ಸ್ವಲ್ಪ ಯಾವಾಗ ಮೈಸೂರು ಸಂಸ್ಥಾನ ಪೂರ್ತಿ 3ನೇ ಆಗ್ನೋ ಮೈಸೂರು ಯುದ್ಧದಲ್ಲಿ ಯಾವಾಗ ಬ್ರಿಟಿಷರ ವಶಕ್ಕೆ ಹೋಗುತ್ತೋ ಈ ಕೋಟೆಯು ಕೂಡ ಅವರ ವಶಕ್ಕೆ ಹೋಗುತ್ತೆ. ಅದಾದ ಮೇಲೆ ಅವರು ಇಲ್ಲಿಗೆ ಬರ್ತಾರೆ, ಇಲ್ಲೇನೂ ಸಿಗಲ್ಲ, ಸುಮ್ಮನೆ ಆಗ್ತಾರೆ. ಅದಾದ ಮೇಲೆ ಇಲ್ಲಿ ಕಳ್ಳರು ಸ್ಟಾರ್ಟ್ ಆಗ್ತಾರೆ. ಇಲ್ಲೆಲ್ಲ ಅಲ್ಲೂ ಇಲ್ಲಿ ಎಲ್ಲಿ ಸಿಕ್ಕೋರಲ್ಲಿ ತೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗಲೂ ತೋಡ್ತಾನೆ ಇರ್ತಾರೆ, ಬಟ್ ಯಾರಿಗೂ ಗೊತ್ತಾಗಲ್ಲ. ಯಾರನ್ನ ಬಂದು ನೋಡಿ ಕಂಪ್ಲೇಂಟ್ ಮಾಡಿದ್ರೆ ಗೊತ್ತಾಗುತ್ತೆ ಅಷ್ಟೇ ವಸ್ತು. ಆಗ ವಿಪರೀತ ಇತ್ತು ಇಲ್ಲಿ ನಿಧಿ ಕಳ್ಳರು ಕಾಟ. ಈಗ ಒಂದು ಸ್ವಲ್ಪ ಕಮ್ಮಿ ಆಗಿದೆ. ಇಲ್ಲಿ ಒಂದು ಸ್ವಲ್ಪ ಪೊಲೀಸು ಇದ್ದಾರೆ. ಇವಾಗ ಇಲ್ಲ ಅನ್ಸುತ್ತೆ. ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ನೀವೇನಾದರೂ ನನ್ನ ವಿಡಿಯೋ ಮೊದಲಾಗಿ ನೋಡ್ತಿದ್ದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಹೀಗೆ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.